ಬಿಎಂಟಿಸಿ ಬಸ್ಗೆ ಇಬ್ಬರು ಬೈಕ್ ಸವಾರರು ಬಲಿಯಾಗಿದ್ದಾರೆ. ಈ ಘಟನೆ ಬೆಂಗಳೂರಿನ ನೈಸ್ ರಸ್ತೆಯಲ್ಲಿ ನಡೆದಿದೆ. ಬಿಎಂಟಿಸಿ ಬಸ್ ಮತ್ತು ಬೈಕ್ ನಡುವೆ ಅಪಘಾತ ಸಂಭವಿಸಿದ್ದು 25 ವರ್ಷದ ಮಂಜುನಾಥ್, 29 ವರ್ಷದ ಶಿವರಾಜ್ ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ಮೃತರು ರಾಮನಗರ ಜಿಲ್ಲೆಯ ಗೊಲ್ಲರಹಟ್ಟಿಯ ನಿವಾಸಿಗಳು. ಈ ಕುರಿತು ತಾವರೆಕೆರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ. 7 ಗಂಟೆಗೆ ನಾವು ಗಾಡಿ ನಿಲ್ಲಿಸಿ ನಡ್ಕೊಂಡ್ ಬಂದ್ವಿ. ಅಲ್ಲಿ ನೋಡಿದ್ರೆ ಮಕ್ಕ ಗುರ್ಸಿಕ್ಲಿಲ್ಲ. ಯಾರನ್ನ ಕೇಳ್ತಾ ಇದ್ದೀವಿ ಯಾರು ಅಂತ. ಬಿಎಂಟಿಸಿ ಇಬ್ರು ತಿಳ್ಕೊಂಡು ಹೋಗಿದ್ದಾರೆ. ಇಬ್ರು ಆಂಬುಲೆನ್ಸ್ಗೆ ರಾಜರಾಜಪುರಿಗೆ ಹೋದ್ರು. ಇಲ್ಲ, ಇಬ್ರು ಹುಡುಗರು. ಏಜು ಒಂದು 25-28. ಆತ ದೂರದ ಅಸ್ಸಾಂ ಮೂಲದವನು. ಕೆಲಸ ಅರಸಿ ಬೆಂಗಳೂರಿಗೆ ಬಂದು ಬ್ಯಾಂಕ್ ಒಂದರ ಎಟಿಎಂನಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸಕ್ಕೆ ಸೇರಿದ. ಆದ್ರೆ ನಿಯತ್ತ ಕೆಲಸ ಮಾಡೋದು ಬಿಟ್ಟು ಕೆಲಸಕ್ಕೆ ಸೇರಿದ 6 ತಿಂಗಳಲ್ಲಿ ಬರೋಬ್ಬರಿ 19. ಇವರ ಜಮೀನಿನಲ್ಲೇ ನರ್ಸರಿ ಮಾಡಿದ್ದಾರೆ. ಬರೀ ಗಿಡ ಮಾರಿ ವರ್ಷಕ್ಕೆ 2 ಕೋಟಿ ಸಂಪಾದನೆ ಮಾಡ್ತಾರೆ. ಅವರ ಸೀಕ್ರೆಟ್ಸ್ ಅನ್ನ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. 9 ಲಕ್ಷ ಹಣ ದೋಚಿದ್ದ. ಹಾಗೆ ದೋಚಿದ್ ಯಾಕೆ ಅನ್ನೋ ಇಂಟ್ರೆಸ್ಟಿಂಗ್ ಸ್ಟೋರಿ ಇಲ್ಲಿದೆ ನೋಡಿ. ಪ್ರೀತಿಸಿದ ಹುಡುಗಿಗಾಗಿ ಅಸ್ಸಾಂನಿಂದ ಬಂದ, ಮದುವೆ ಮಾಡಿಕೊಳ್ಳಲು ಎಟಿಎಂ ದೋಚಿದ. ಹೀಗೆ ಎಟಿಎಂ ಮಷಿನ್ ಮುಂದೆ ಸೆಲ್ಫಿ ತಗೊಂಡಿರೋ ಈತನ ಹೆಸರು ದೀಪೋಂಕರ್. ಅಸ್ಸಾಂ ಮೂಲದ ದೀಪೋಂಕರ್ ಯುವತಿಯೊಬ್ಬಳನ್ನ ಲವ್ ಮಾಡಿದ್ದ. ಮದುವೆ ಆಗಬೇಕಂದ್ರೆ ದುಡ್ಡು ಬೇಕು. ಅದಕ್ಕಾಗಿ ಕೆಲಸ ಮಾಡಲು ಬೆಂಗಳೂರಿಗೆ ಬಂದು ಸೆಕ್ಯೂರಿಟಿ ಗಾರ್ಡ್ ಕೆಲಸಕ್ಕೆ ಸೇರಿದ್ದ. ಆದ್ರೆ ಅದೇ ಎಟಿಎಂ ದೋಚಿ ಇದೀಗ ಖಾಕಿ ಕೈಗೆ ಸಿಕ್ಕಿಬಿದ್ದಿದ್ದಾನೆ. 6 ತಿಂಗಳ ಹಿಂದೆ ಬೆಂಗಳೂರಿಗೆ ಬಂದಿದ್ದ ದೀಪೋಂಕರ್ ವಿಲ್ಸನ್ ಗಾರ್ಡನ್ನ ಯೂನಿಯನ್ ಬ್ಯಾಂಕ್ನ ಸಿಡಿಎಂ ಮಷಿನ್ ಇರೋ ಒಂದು ಎಟಿಎಂನಲ್ಲಿ ಕೆಲಸಕ್ಕೆ ಸೇರ್ಕೊಂಡಿದ್ದ. ಇದೇ ವೇಳೆ ಸಿಡಿಎಂ ಮಷಿನ್ಗೆ ಬರೋ ಸಿಬ್ಬಂದಿಯನ್ನ ಪರಿಚಯ ಮಾಡಿಕೊಂಡು ಪಾಸ್ವರ್ಡ್ ತಿಳಿದುಕೊಂಡಿದ್ದ. ಬಳಿಕ ಮಧ್ಯರಾತ್ರಿ ವೇಳೆ ಹಂತ ಹಂತವಾಗಿ ಎಟಿಎಂನಲ್ಲಿ ಬರೋಬ್ಬರಿ 19 ಲಕ್ಷ ದೋಚಿ ಅಸ್ಸಾಂಗೆ ಎಸ್ಕೇಪ್ ಆಗಿದ್ದ. ಇವಾಗ ನಮಗೆ ಇರುವಂತಹ ಮಾಹಿತಿ, ಅವನು ಒಂದು ಐಷಾರಾಮಿ ಜೀವನ ನಡೆಸಬೇಕು ಅನ್ನೋ ಒಂದು ಉದ್ದೇಶದಿಂದ, ಮತ್ತೆ ಲೈಫ್ ಸೆಟ್ಲ್ ಆಗುತ್ತೆ ಅಂತ ಉದ್ದೇಶದಿಂದ, ಮತ್ತೆ ಇಲ್ಲಿಂದ ನಾನು ಕತ್ಕೊಂಡು ಹೋದ್ರೆ ಯಾರೂ ನನ್ನನ್ನು ಹಿಂಬಾಲಿಸ್ಕೊಂಡು ಬರಲ್ಲ, ಮತ್ತೆ ಯಾರಿಗೂ ನನ್ನ ಮಾಹಿತಿ ದೊರಕಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡೆ ಅವನು ಈ ರೀತಿ ಮಾಡಿಯಾನೆ. ಯಾಕಂದ್ರೆ ಅಸ್ಸಾಮಲ್ಲಿ ಒಂದು ಚಿಕ್ಕ ಹಳ್ಳಿಯಲ್ಲಿ ಇರುವಂತಹ ಒಬ್ಬ ವ್ಯಕ್ತಿ ಇವನು. ಏನು ಸುಮಾರು 19 ಲಕ್ಷ ತಗೊಂಡೋಗಿರ್ತಾನೆ. ಅದರಲ್ಲಿ ಸುಮಾರು 5 ಲಕ್ಷಗಳನ್ನ ಅವನು ಆಲ್ರೆಡಿ ದುಂದು ವೆಚ್ಚ ಮಾಡಿ ಖರ್ಚು ಮಾಡಿರ್ತಾನೆ. ಎಟಿಎಂನಲ್ಲಿ ಹಣ ಮಿಸ್ ಆಗ್ತಿರೋದನ್ನ ಪರಿಶೀಲಿಸಿದಾಗ ಸಿಸಿಟಿವಿಯಲ್ಲಿ ಸೆಕ್ಯೂರಿಟಿ ಗಾರ್ಡ್ ಕೈಚಳಕ ಬಯಲಿಗೆ ಬಂದಿದೆ. 19 ಲಕ್ಷ ಹಣ ದೋಚಿ ಅಸ್ಸಾಂನಲ್ಲಿ ಆರೋಪಿ ಹೋಟೆಲ್ ಒಂದನ್ನ ತೆರೆಯಲು ಪ್ಲಾನ್ ಮಾಡಿದ್ದ. ಬಳಿಕ ಮದುವೆ ಆಗ್ಬೇಕು ಅಂತಲೂ ಪ್ಲಾನ್ ಮಾಡ್ತಿದ್ದ. ಅಷ್ಟರಲ್ಲಿ ವಿಲ್ಸನ್ ಗಾರ್ಡನ್ ಪೊಲೀಸರು ಅಸ್ಸಾಂಗೆ ತೆರಳಿ ಆರೋಪಿಯನ್ನ ಬಂಧಿಸಿ ಕರೆತಂದಿದ್ದಾರೆ. ಪ್ರೀತಿಸಿದ್ದ ಗೆಳತಿ ಜೊತೆ ಮದುವೆಯಾಗೋ ಕನಸು ಕಾಣ್ತಿದ್ದ ದೀಪೋಂಕರ್ ಈಗ ಪರಪ್ಪನ ಅಗ್ರಹಾರ ಸೇರಿದ್ದಾನೆ. ಮಂಜುನಾಥ್ ಎನ್, ಕ್ರೈಮ್ ಬ್ಯೂರೋ, ನ್ಯೂಸ್ 18 ಕನ್ನಡ, ಬೆಂಗಳೂರು.